ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಅಲ್ಲ ಅದೇನಿದ್ರು ಎನ್ಕ್ವೈರಿ ಆದಾಗ ಗೊತ್ತಾಗೋದಿಲ್ಲ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಅಂತ. ಈಗ ತಕ್ಷಣ ಹೇಳಿಕ್ಕಾಗಲ್ಲ. ನಿನ್ನೆ ಆಗಿದ್ದು ರಾತ್ರಿ ಪೊಲೀಸರು ತನಿಖೆ ಮಾಡೋಟ ವೇಟ್ ಮಾಡ್ಬೇಕಷ್ಟೇ. ಏನು ಇಮಿಡಿಯೇಟ್ ಏನು ಹೇಳಲಿಕ್ಕಾಗಲ್ಲ ಯಾರ್ದು ತಪ್ಪಿದೆ ಯಾರ್ದಿಲ್ಲ ಅಂತ. ವೈಯಕ್ತಿಕ ಜಗಳ ಇರ್ಬೋದು, ವಾಲ್ಮೀಕಿ ಹೆಸರು ಸರಿಯಾಗಿ ಜಗಳ ಶುರು ಮಾಡಿರೋದು ಸರಿ ಅಂತ ಅದೇ ತಪ್ಪಿಸೋದು ಕಂಡು ಆಗ್ಬೇಕಲ್ಲ. ಹಿಂದಿಂದನೂ ಜಗಳಗಳು ನಡ್ಕೊಂಡ ಬಂದಿದ್ದಾವೆ, ಅಷ್ಟೇನಲ್ಲ. ವಾಲ್ಮೀಕಿ ಪ್ರತಿಮೆ ಬ್ಯಾನರ್ ವಿಚಾರದಲ್ಲಿ ಜಗಳ ಶುರು ಮಾಡಿದ್ರೆ ಆಗಬಾರ್ದು. ಅದೇನು ದೊಡ್ಡ ವಿಷಯ ಅಲ್ಲ. ಅದ ಹೇಳಿದ್ರ ದೊಡ್ಡ ವಿಷಯ ಏನಲ್ಲ. ಬ್ಯಾನರ್ ಕಟ್ತಿರೋ ನಾಳೆಗೂ ತೆರವುಗೊಳಿಸ್ತಾರೆ. ಅದೇನು ಒನ್ ಡೇ ಅಷ್ಟೇ. ಸೊ ನಮ್ಮ ಮನೆ ಮುಂದೆ ಬೇಡ ಅನ್ನೋದು ಸರಿಯಾದ ಕ್ರಮ ಆಗಲ್ಲ. ಅದು ಇವತ್ತು ಒನ್ ಡೇ ಯಾವುದೇ ಬ್ಯಾನರ್ ಕಟ್ಟರು 1 day 2 days ಅಷ್ಟೇ. ಆಮ್ಯಾಗ ಶಾಶ್ವತವಾಗಿ ಯಾವುದು ಇಡೋಲ್ಲ. ಆದ್ರೂ ತನಿಖೆ ಆಗಲಿ, ಆದ್ಮೇಲೆ ಗೊತ್ತಾಗೋದು ಏನಂತ. ಅಲ್ಲಿವರೆಗೇನು ಹೇಳಿಕ್ಕಾಗಲ್ಲ. ಕೂಡ ರಸ್ತೆ ಸಾರ್ವಜನಿಕರು ಅಲ್ಲಿ ಕಟ್ಟಿದಾಗ ಸಾರ್ವಜನಿಕ ಕಾರ್ಯಕ್ರಮಗಳನ್ನ ಇದನ್ನೆಲ್ಲ ದ್ವೇಷ ಸಾಧಿಸೋದು ಎಷ್ಟು ಮಟ್ಟಿಗೆ ಸರಿ ನೋಡೋಲ್ಲ. ಅದೇ ನೋಡ್ಬೇಕು ಯಾಕೆ ಹೆಂಗಾಗಿದೆ. ಪೂರ್ಣ ಪ್ರಮಾಣದ ತನಿಖೆ ಆಗಬೇಕು. ಯಾರು ತಪ್ಪಂತ ಕಂಡ ಮೇಲೆ ಮುಂದೆ ಹೇಳಲಿಕ್ಕಾಗ್ತದೆ, ತಕ್ಷಣ ಹೇಳಲಿಕ್ಕಾಗಲ್ಲ. ಗಲಾಟೆ ಆಗಿದ್ದು ಬ್ಯಾನರ್ನಿಂದ ಅದನ್ನ ತಿನ್ನಿಸಿ ಅದರಲ್ಲಿ ಪ್ರಶ್ನೆ ಇಲ್ಲ. ಸೊ ಯಾರಿಂದ ಉದ್ಭವ ಆಗಿತ್ತು ಅನ್ನೋದು ವೇಟ್ ಮಾಡ್ಬೇಕಷ್ಟೆ. ವೈಯಕ್ತಿಕ ವ್ಯಕ್ತಿಗೆ ಅಂದ್ರೆ ಅದೇ ನಮ್ಮ ಅವಧಿಯಲ್ಲಿ ಆಗಬಾರ್ದು, ನಿಮ್ಮ ಅವಧಿಯಲ್ಲಿ ಆಗಬಾರ್ದು ಅಂತ ಅನಿಸ್ತದೆ. ಯಾಕಂದ್ರೆ ಅದೇನಂತ ದೊಡ್ಡ ಸೀರಿಯಸ್ ವಿಷಯ ಏನಲ್ಲ ಬ್ಯಾನರ್ ಕಟ್ಟೋದು. ಬ್ಯಾನರ್ನಿಂದ ಎಷ್ಟು ದೊಡ್ಡ ಗಲಾಟೆ ಆಗಿದೆ ಅಂದ್ರೆ ವಿಚಿತ್ರ. ಇಲ್ಲ, ಆದಷ್ಟು ಪ್ರಾರಂಭ ಆಗಿದ್ದು ಬ್ಯಾನರ್ನಿಂದ. ನೇರವಾಗಿ ಇವ್ರ ಜೊತೆ ಘರ್ಷಣೆಗೆ ಬಂದಿರಲ್ಲ. ಪ್ರಾರಂಭ ಆಗಿದ್ದು ಬ್ಯಾನರ್ನಿಂದ ಒಂದು 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 ಹಂಗೆ ಬೇರೆ ಬೇರೆ ಟರ್ನ್ ಅಷ್ಟೇ. ಈಗಾಗಿದ್ದು ಬ್ಯಾನರ್ಗೆ ಅಷ್ಟೇ ಸೀಮಿತ. ಇಲ್ಲ ಮಾತಾಡ್ತೀನಿ ಆಮೇಲೆ. ಇಲ್ಲ ನೋಡ್ಬೇಕು. ಅದು ಇದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ಅದು ಗೊತ್ತಿಲ್ಲ. ಏನು ಕಾರ್ಯಕ್ರಮ ಮುಂದುವರಿಸ್ತಾರ ಪೋಸ್ಟ್ಪೋನ್ ಮಾಡ್ತಾರ ಗೊತ್ತಿಲ್ಲ. ಇದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ಮತ್ತೆ ಯಾವ್ದಾದ್ರು ಡೇಟ್ ಫಿಕ್ಸ್ಕೊಂಡು ನೆಕ್ಸ್ಟ್ ಹೋಗ್ತೀವಿ. ಬಿಜೆಪಿಗರು ಬಳ್ಳಾರಿಯಲ್ಲಿ ಸಾಕಷ್ಟು ವರ್ಷ ಆಳಿದ್ದಾರೆ, ಆದ್ರೆ ಒಂದು ಪ್ರತಿಮೆ ಮಾಡಕ್ಕಾಗಿರ್ಲಿಲ್ಲ. ಅದು ನಿಜ, ಅದ್ರಲ್ಲಿ ನಿಜ. ಅದ ಇವ್ರೇನೋ ಮಾಡಿದಾರೆ ಕಷ್ಟಪಟ್ಟು. ಗಣೇಶ್ ಅವರು ಕಂಪ್ಲಿ ಶಾಸಕರು, ಅಲ್ಲಿ ಎಲ್ಲ ಸ್ಥಳೀಯ ಶಾಸಕರು ಕೂಡಿ, ಭರತ್ ರೆಡ್ಡಿ ಅವರೆಲ್ಲ ಕೂಡಿ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.